ಬಾದಾಮಿ ಅಂದ್ರೆ ನೆನಪಿಗೆ ಬರೋದು ಐತಿಹಾಸಿಕ ಗುಹಾಂತರ ದೇವಾಲಯಗಳು, ಶಿಲ್ಪಕಲೆಗಳು, ಅದರ ನಿರ್ಮಾತೃಗಳಾದ ಚಾಲುಕ್ಯ ಅರಸರು. ಬಾದಾಮಿ ಚಾಲುಕ್ಯರ ನೆನಪಿನಲ್ಲಿ ಸರ್ಕಾರ ಉತ್ಸವ ಮಾಡ್ತಾ ಇತ್ತು. ಆದರೆ ಇತ್ತೀಚಿನ ಕೆಲವು ವರ್ಷಗಳಿಂದ ಚಾಲುಕ್ಯ ಉತ್ಸವ ಮರೀಚಿಕೆ ಆಗಿದೆ. ಈ ಬಾರಿಯೂ ಕೂಡ ಪೋಸ್ಟ್ ಪೋನ್ ಆಗಿದೆ. ಬಾದಾಮಿಯ ಚಾಲುಕ್ಯ ಉತ್ಸವಕ್ಕೆ ಈ ಬಾರಿ ಮುಹೂರ್ತ ಕೂಡಿ ಬಂದಿತ್ತು. ಹಲವು ವರ್ಷಗಳಿಂದ ಮರೀಚಿಕೆ ಆಗಿದ್ದ ಬಾದಾಮಿ ಚಾಲುಕ್ಯ ಉತ್ಸವ ಡಿಸೆಂಬರ್ 19, 20, 21ರಂದು ನಿಗದಿಯಾಗಿತ್ತು. ಆದರೆ ಬೆಳಗಾವಿ ಅಧಿವೇಶನ ಬಾದಾಮಿ ಉತ್ಸವದ ಖುಷಿಗೆ ಅಡ್ಡಿಯಾಗಿದೆ. ಕಳೆದ 11 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಾದಾಮಿ ಉತ್ಸವ ಈ ಬಾರಿ ನಡೆಸಲೇಬೇಕು ಎಂದು ಸರ್ಕಾರ ನಿರ್ಧರಿಸಿತ್ತು. ಬೆಳಗಾವಿ ಅಧಿವೇಶನ ನಡೆಯುತ್ತಿರೋ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗಿದೆ. ಅಧಿವೇಶನ ನಡೀತಾ ಇದೆ. 19ರವರೆಗೆ ಅಧಿವೇಶನ ನಡೆದ್ರಿಂದ ಅಲ್ಲಿ ತಯಾರಿಗೆ ಅಡಚಣೆ ಆಗ್ತಿದೆ ಅಂತಕ್ಕಂಥ ತೀರ್ಮಾನ ಬಂದಾಗ ನಾವು ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದಾಗ 17, 18, 19 ತಾವು ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಂತೋಷ. ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಚಾಲುಕ್ಯ ಉತ್ಸವ ನಡೀತಕ್ಕಂಥದ್ದು. ಚಾಲುಕ್ಯ ಉತ್ಸವದ ಸಿದ್ಧತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ರು. ಜಿಲ್ಲಾಡಳಿತ ಉತ್ಸವದ ತಯಾರಿಯಲ್ಲಿತ್ತು. ಆದರೆ ಬೆಳಗಾವಿ ಅಧಿವೇಶನ ನಡೀತಾ ಇರುವುದರಿಂದ ಚಾಲುಕ್ಯ ಉತ್ಸವವನ್ನ ಜನವರಿ 17ಕ್ಕೆ ಮುಂದೂಡಲಾಗಿದೆ. 3 ದಿನಗಳ ಕಾಲ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಸ್ಮಾರಕಗಳಲ್ಲಿ ಚಾಲುಕ್ಯ ಉತ್ಸವ ಅದ್ದೂರಿಯಾಗಿ ನಡೆಯಲಿದೆ ಎಂದಿದ್ದಾರೆ. 17th ಮಾಡೋಣ ಅಂತೇಳಿ, ಜನವರಿ 17th ಮಾಡೋಣ ಅಂತೇಳಿ ಅಂದಿದ್ದಾರೆ. ಅದರ ಬಗ್ಗೆ ನಾವು ಮತ್ತೆ ಇನ್ನೊಂದು ಸಭೆ ಕರೆದು ಕೂಡಲೇ ಮತ್ತೊಂದು ಸಭೆ ಕರೆದು 29ನೇ ತಾರೀಕಿಗೆ ಬಾದಾಮಿ ಬನಶಂಕರಿ ತಾಯಿಯ ಜಾತ್ರೆ ಪ್ರಾರಂಭ ಆಗುತ್ತೆ. 1 ಮಂತ್ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ 17th ಇದು ಆಗಿದೆ. ಅದರ ಬಗ್ಗೆ ಸೇಮ್ ಈಗ ಪ್ಲೇಸಸ್ ಅಂತೂ ಡಿಸೈಡ್ ಆಗಿದೆ. ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆ. ಬಜೆಟ್ ಅಲ್ಲಿ ನಮಗೆ 2 crore ಬಿಡುಗಡೆ ಆಗಿದೆ. ಬಾದಾಮಿ ಚಾಲುಕ್ಯ ಉತ್ಸವಕ್ಕೆ ಕಳೆದ 11 ವರ್ಷಗಳಿಂದ ಒಂದಿಲ್ಲೊಂದು ಅಡ್ಡಿ ಆತಂಕಗಳು ಎದುರಾಗುತ್ತಿವೆ. ಸರ್ಕಾರ ಮಾತ್ರ ಚಾಲುಕ್ಯ ಉತ್ಸವದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಿಲ್ಲ. ಈ ವರ್ಷ ಸರ್ಕಾರವೇ ಚಾಲುಕ್ಯ ಉತ್ಸವ ಮಾಡುವುದಾಗಿ ಹೇಳಿತ್ತು. ಜಿಲ್ಲಾಡಳಿತ ತಯಾರಿ ಕೂಡ ಮಾಡಿಕೊಂಡಿತ್ತು. ಅಧಿವೇಶನ ಡಿಸೆಂಬರ್ 19ಕ್ಕೆ ಮುಕ್ತಾಯವಾಗ್ತಿತ್ತು. ಆದರೆ ಉತ್ಸವ ಮುಂದೂಡಿಕೆಗೆ ಅಧಿವೇಶನ ನೆಪ ಯಾಕೆ ಅನ್ನೋದೇ ಪ್ರಶ್ನೆಯಾಗಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.